ನಮ್ಮ ದಕ್ಷಿಣ ಕನ್ನಡದ ಒಂದು ಸಾಂಪ್ರದಾಯಿಕ ಅಡಿಗೆ ಬಸಳೆ ಪುಂಡಿ ಮಾಡುವ ವಿಧಾನವನ್ನು ತಿಳಿಸ್ತೇನೆ. ನಾನಿಲ್ಲಿ ಒಂದು 2-3 ಗಂಟೆಗಳ ಕಾಲ ಬೆಳ್ತಿಗೆ ಅಕ್ಕಿಯನ್ನು ಒಂದು ನೆನೆಸಿಟ್ಟಿದ್ದೆ. ಅದಕ್ಕೆ ಈ ಕುಚ್ಚಲನ್ನ ಈ ರೀತಿ ಕುಚ್ಚಲನ್ನವನ್ನು ಒಂದು ಸೌಟಿನಲ್ಲಿ ಒಂದು ಬರ್ತಿ ಸೌಟನ್ನು ಈಗ ಇದರಲ್ಲಿ ಹಾಕಿಟ್ಟಿದ್ದೇನೆ. ಇದನ್ನು ನುಣ್ಣಗೆ ನೀರು ದೋಸೆಗೆ ಕಡೆದ ಹಾಗೆ ನುಣ್ಣಗೆ ಇದನ್ನು ಮಿಕ್ಸಿಯಲ್ಲಿ ಕಡಿದುಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ನಾನು ಬಸಳೆ ಸೊಪ್ಪನ್ನು ತಗೊಂಡಿದ್ದೇನೆ, ಅದನ್ನು ಸಪೂರವಾಗಿ ಸಣ್ಣಗೆ ಹೆಚ್ಚಿಟ್ಟುಕೊಂಡಿದ್ದೇನೆ. ಇಲ್ಲಿ ಒಂದು ದೊಡ್ಡ ಪಾತ್ರೆಯಲ್ಲಿ ಬಿಸಿನೀರನ್ನು ಮಾಡಿಟ್ಟುಕೊಂಡಿದ್ದೇನೆ. ಈ ಬಿಸಿ ನೀರಿಗೆ ಈಗ ಬಸಳೆ ಸೊಪ್ಪನ್ನು ಹಾಕಿಕೊಂಡು ಚೆನ್ನಾಗಿ ಅದನ್ನು ಬೇಯಿಸಿಕೊಳ್ಬೇಕು. ಬೇಯಿಸಿಕೊಳ್ಳುವಾಗ ಸ್ವಲ್ಪ ಇಷ್ಟು ಉಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ. ಹಾಗೆ ಅರಸಿನದ ಪುಡಿ, ಸ್ವಲ್ಪ ಅರಸಿನ ಪೌಡ್ರನ್ನು, ಒಂದು ಅರ್ಧ ಚಮಚದಷ್ಟು ಅರಸಿನ ಪೌಡ್ರನ್ನು ಹಾಗೂ ಒಂದು ಸಣ್ಣ ತುಂಡು ಬೆಲ್ಲವನ್ನು ಹಾಕಿಕೊಳ್ಬೇಕು. ಇಷ್ಟು ದೊಡ್ಡ ತುಂಡು ಬೆಲ್ಲವನ್ನು ಹಾಕಿ ಚೆನ್ನಾಗಿ ಇದನ್ನು ಬೇಯಿಸಿಕೊಳ್ಬೇಕು. ಬಸಳೆ ಪುಂಡಿಗೆ ಮಸಾಲೆಗೆ ಬೇಕಾಗುವ ಸಾಮಗ್ರಿ: ನಾನಿಲ್ಲಿ 2 ಚಮಚ ಕೊತ್ತಂಬರಿ, ಸ್ವಲ್ಪ 1 ಚಮಚದಷ್ಟು ಸಾಸಿವೆ, ಚಿಟಿಕೆ ಮೆಂತೆ, 1 ಚಮಚ ಜೀರಿಗೆ ಹಾಗೂ 5-6 ಬ್ಯಾಡಗಿ ಮೆಣಸು, 1 ಎಸಳು ಕರಿಬೇವನ್ನು ತಗೊಂಡಿದ್ದೇನೆ. 2 ಚಮಚ ಎಣ್ಣೆ ಹಾಕಿ ಇದನ್ನು ಸಣ್ಣ ಉರಿಯಲ್ಲಿ ಹುರಿದುಕೊಳ್ಬೇಕು. 1 ಹೋಳು ತೆಂಗಿನಕಾಯಿಯೊಂದಿಗೆ ಇದನ್ನು ಹಾಕಿ ಮಿಕ್ಸಿಯಲ್ಲಿ ನುಣ್ಣಗೆ ಮಸಾಲೆಯನ್ನು ರೆಡಿ ಮಾಡಿಕೊಳ್ಬೇಕು. ಬೇಯಿಸಿಟ್ಟ ಬಸಳೆ ಸೊಪ್ಪಿಗೆ ಅದನ್ನು ಮಸಾಲೆಯನ್ನು ಸೇರಿಸಿ ಚೆನ್ನಾಗಿ ಕುದಿಸಿಕೊಳ್ಬೇಕು. ಇಲ್ಲಿ ನಾನು 1 ಚಮಚ ಕೊತ್ತಂಬರಿ, ಅರ್ಧ ಚಮಚ ಜೀರಿಗೆ, ಚಿಟಿಕೆ ಮೆಂತೆಯನ್ನು ತಗೊಂಡಿದ್ದೇನೆ. 2 ಚಮಚ ಎಣ್ಣೆಯಲ್ಲಿ ಇದನ್ನು ಹಾಕಿ ಹುರಿದುಕೊಳ್ಬೇಕು. 7 ಬ್ಯಾಡಗಿ ಮೆಣಸನ್ನು ತಗೊಂಡಿದ್ದೇನೆ. ಇದನ್ನು ಸಣ್ಣ ಉರಿಯಲ್ಲಿ ಈ ರೀತಿಯಲ್ಲಿ ಹುರಿದುಕೊಂಡು 1 ಹೋಳು ತೆಂಗಿನಕಾಯಿಯೊಂದಿಗೆ ನುಣ್ಣಗೆ ಮಸಾಲೆಯನ್ನು ರುಬ್ಬಿಕೊಳ್ಬೇಕು. ಇಲ್ಲಿ ನಾನು ಬಾಣಲೆಯಲ್ಲಿ 2 ಚಮಚ ಎಣ್ಣೆಯನ್ನು ಹಾಕಿಕೊಂಡಿದ್ದೇನೆ. ಮಿಕ್ಸಿಯಲ್ಲಿ ಈ ರೀತಿ ನುಣ್ಣಗೆ ಅಕ್ಕಿ ಹಾಗೂ ಅನ್ನವನ್ನು ಹಾಕಿ ರುಬ್ಬಿಕೊಂಡಿದ್ದೇನೆ. ಈಗ ಇದನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ಹಿಟ್ಟು ಈ ರೀತಿಯಲ್ಲಿ ತೆಳ್ಳಗೆ ಇರಬೇಕು. ನೀರು ದೋಸೆ ಅಂದಾಜು ಅಂತ ಹೇಳ್ತೇವಲ್ಲ, ನಾವು ಆ ರೀತಿಯಲ್ಲಿ ಆ ಹಿಟ್ಟಿಗೆ ಇದಕ್ಕೆ ಪುನಃ ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸಿಕೊಂಡು ನಂತರ ಅದನ್ನು ಗ್ಯಾಸಿನಲ್ಲಿಟ್ಟು ಚೆನ್ನಾಗಿ ನೀರಿನ ಪಸೆ ಹೋಗುವವರೆಗೆ ಅದನ್ನು ಮಗಚಿಕೊಳ್ಬೇಕು. ಅಕ್ಕಿ ಹಿಟ್ಟನ್ನು ಈ ಹದಕ್ಕೆ ಹಿಟ್ಟನ್ನು ಮಾಡಿಕೊಂಡಿದ್ದೇನೆ. ನೀರು ದೋಸೆ ಹಿಟ್ಟು ಅಂತ ಅಂದಾಜಿಗೆ ಮಾಡಿಕೊಳ್ಬೇಕು. ಇಲ್ಲಿ ನಾವು ಕುಚ್ಚಲನ್ನವನ್ನು ಉಪಯೋಗಿಸಿದ್ದೇನೆ. ಕುಚ್ಚಲನ್ನ ಬೇಡ ಅಂತ ಹೇಳಿ ಆದರೆ 1 ಹೋಳು ತೆಂಗಿನ ತುರಿಯನ್ನು ಹಾಕಿ ಸಹ ನೈಸ್ ಈ ರೀತಿ ಅದನ್ನು ಹಿಟ್ಟನ್ನು ರುಬ್ಬಿಕೊಳ್ಬೇಕು. ಈಗ ಎಣ್ಣೆ ಹಾಕಿದ ಬಾಣಲೆಯಲ್ಲಿ ಹಿಟ್ಟನ್ನು ಹಾಕಿ ಇದನ್ನು ಒಲೆಯಲ್ಲಿಟ್ಟು ಈ ರೀತಿ ಕೈಯಾಡಿಸಿಕೊಳ್ಬೇಕು. ಹಿಟ್ಟು ಗಟ್ಟಿಯಾಗಿ ಕೈಗೆ ಅಂಟುವುದಿಲ್ಲ ಅಂತ ಹೇಳಿದರೆ ಹಿಟ್ಟು ರೆಡಿ ಆಯಿತು ಅಂತ ಲೆಕ್ಕ. ಆ ಹಿಟ್ಟನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಳ್ಬೇಕು. ಆ ಉಂಡೆಗಳನ್ನು ಕುದಿಯುತ್ತಿರುವ ಮಸಾಲೆಯಲ್ಲಿ ಬಸಳೆ ಪದಾರ್ಥದಲ್ಲಿ ಹಾಕಿ ಒಂದು 2-3 ನಿಮಿಷ ಚೆನ್ನಾಗಿ ಕುದಿಸಿಕೊಂಡ್ರೆ ಇದು ಬಹಳ ರುಚಿಯಾಗಿರ್ತದೆ. ಇದನ್ನು ಬೆಳಗಿನ ಉಪಹಾರಕ್ಕೂ ಉಪಯೋಗಿಸ್ಬೋದು ಅಥವಾ ಸಾಯಂಕಾಲ ತಿಂಡಿಗೆಗೂ ಉಪಯೋಗಿಸಲಿಕ್ಕೆ ಆಗ್ತದೆ. ಬಹಳ ರುಚಿಯಾದ ಒಂದು ಸಾಂಪ್ರದಾಯಿಕ ಅಡುಗೆ. ಈ ರೀತಿ ನೋಡಿ ಹಿಟ್ಟು ಗಟ್ಟಿಯಾಗ್ತಾ ಬರ್ತಾ ಇದೆ. ಹಿಟ್ಟನ್ನು ಕಾವಲಿಯಲ್ಲಿ ಚೆನ್ನಾಗಿ ಅದನ್ನು ಗಟ್ಟಿಯಾಗುವವರೆಗೆ ಕೈಯಾಡಿಸಿದ ಬಳಿಕ ಇದನ್ನು ಈ ರೀತಿ ಸಣ್ಣ ಸಣ್ಣ ಬಾಲ್ಗಳಾಗೆ ಅದನ್ನು ಉಂಡೆ ಕಟ್ಟಿ ಇಟ್ಕೊಳ್ಬೇಕು. ಬಸಳೆ ಸೊಪ್ಪು, ಇದಕ್ಕೆ ಬೆಲ್ಲ, ಅರಸಿನ, ಹುಣಸೆ ಹುಳಿ, ಉಪ್ಪು ಹಾಕಿ ಬೇಯಿಸಿಟ್ಟಿದ್ದು ಈ ರೀತಿ ಕುದಿತಾ ಇದೆ. ಇದಕ್ಕೆ ಈಗ ನಾವು ಮಾಡಿಟ್ಟ
ಈ ರೈಸ್ ಬಾಲ್ಸ್ ಪುಂಡಿಯನ್ನು ಮೆಲ್ಲಗೆ ಹಾಕಿಕೊಳ್ಬೇಕು. ಇದಕ್ಕೆ ಈಗ ಸೌಟ್ಗನ್ನು ಹಾಕ್ಕೊಳ್ಬಾರ್ದು. ಒಂದು 5 ನಿಮಿಷ ಇದು ನೀರಲ್ಲಿ ಬೇಯಬೇಕು. ಈ ರೀತಿಯಲ್ಲಿ ಈಗ ಹಾಕಿಕೊಳ್ಳೋಣ. ಈಗ ಇದನ್ನು 5 ನಿಮಿಷ ಬೇಯಿಸಿಕೊಳ್ಳೋಣ. ನಂತರ ಈ ಮಾಡಿಟ್ಟ ಮಸಾಲೆಯನ್ನು ಇದಕ್ಕೆ ಸೇರಿಸಿ ಅದಕ್ಕೆ ನೀರುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಒಗ್ಗರಣೆಯನ್ನು ನೀಡಬೇಕು. ಸಣ್ಣ ಬೆಂಕಿಯಲ್ಲಿ ಈಗ 10 ನಿಮಿಷ ಇದನ್ನು ಕುದಿಸಿದ್ದೇವೆ. ಈಗ ಇದಕ್ಕೆ ಮಸಾಲೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಮಸಾಲೆಯಲ್ಲಿ ಇದೊಂದು 5 ನಿಮಿಷ ಇದನ್ನು ಬೇಯಿಸಿಕೊಳ್ಳೋಣ. ಈಗ ಈ ರೀತಿ ಬೇಯಿಸಿಕೊಳ್ಳೋದ್ರಿಂದ ಈ ರೈಸ್ ಬಾಲ್ಸ್ಗಲ್ಲಿ ಈ ಪದಾರ್ಥ ಸೇರಿಕೊಂಡು ಬಹಳ ರುಚಿಯಾಗಿರ್ತದೆ. ಇದು ಚಂದ ರಸವನ್ನು ಹೀರಿಕೊಳ್ತದೆ. ಬಾಲ್ಸನ್ನು ಚೆನ್ನಾಗಿ ಇದನ್ನು ಮಸಾಲೆಯನ್ನು ಹಾಕಿ ಚೆನ್ನಾಗಿ ಒಮ್ಮೆ ತಿರುಗಿಸಿಕೊಳ್ಳೋಣ. ಸಾವಧಾನವಾಗಿ ಇದನ್ನು ತಿರುಗಿಸಬೇಕು ಸೌಟನ್ನು. ಎಲ್ಲದು ಹೋದರೆ ಬಾಲ್ಸ ಹಾಳಾಗ್ತದೆ, ತುಂಡು ತುಂಡಾಗಬಾರ್ದು. 2 ಚಮಚ ಎಣ್ಣೆಯನ್ನು ಹಾಕಿಕೊಂಡು ಅದಕ್ಕೆ ಒಂದು ಸಣ್ಣ ಗಡ್ಡೆ ಈರುಳ್ಳಿಯನ್ನು ಸಪೂರವಾಗಿ ಹೆಚ್ಚಿ ಈ ರೀತಿ ಒಗ್ಗರಣೆಯನ್ನು ಮಾಡಿಕೊಳ್ಬೇಕು. ಈರುಳ್ಳಿ ಕೆಂಪಗೆ ಆದ ನಂತರ ಈ ಒಗ್ಗರಣೆಯನ್ನು ಈ ಕುದಿಯುತ್ತಿರುವ ಮಸಾಲೆಗೆ ಹಾಕಿಕೊಳ್ಬೇಕು. ಆವಾಗ ಈ ಬಸಳೆ ಪುಂಡಿ ಘಮ ಘಮ ಅಂತ ರುಚಿಯಾಗಿ ತಿನ್ನಲಿಕ್ಕೆ ಬಹಳ ರುಚಿಯಾಗಿರ್ತದೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಸಾಂಪ್ರದಾಯಿಕ ಅಡುಗೆ. ಒಗ್ಗರಣೆ ರೆಡಿಯಾಗಿದೆ. ಇದನ್ನು ಈಗ ಮಸಾಲೆಗೆ ಹಾಕಿಕೊಳ್ಳೋಣ.